ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2ನ ಬರೀತಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ನಮಗೆ ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಫ್ರೆಶರ್ಸ್ ಆಗಿರ್ಬೋದು ಮತ್ತು ರಿಪೀಟರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಮತ್ತು ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಬಂದ್ಬಿಟ್ಟು ಇದೇ ತಿಂಗಳು 30ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಅಪ್ಲೈ ಮಾಡಿದ್ದೀರಾ ಅನ್ಕೋತೀನಿ. ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಲಾಸ್ಟ್ ಡೇಟ್ ಎಲ್ಲ ಆಗೋಗಿದೆ. ಎಕ್ಸಾಮ್ 2ಗೆ ಅಪ್ಲೈ ಆಗಲೇ ಆಗೋಗಿದೆ. ಈಗ ನಿಮಗೆ ಹಾಲ್ ಟಿಕೆಟ್ ಬಂದ್ಬಿಟ್ಟು ಫ್ರೆಶರ್ಸ್ ಕೇಳ್ತೀನಿ ನೋಡಿ. ಫ್ರೆಶರ್ಸ್ ಮತ್ತು ರಿಪೀಟರ್ಸ್ಗೆ ಬಂದ್ಬಿಟ್ಟು ಯಾರೆಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳು ಇದ್ದೀರಾ ಅವ್ರು ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜಲ್ಲೇ ಇರುತ್ತೆ ಹಾಲ್ ಟಿಕೆಟ್ ಅನ್ನೋದು ಬಂದಿರುತ್ತೆ. ಎಕ್ಸಾಮ್ 2ಗೆ ಅಪ್ಲೈ ಮಾಡಿರೋರಿಗೆ ಹೇಳ್ತಾ ಇರೋದು ನಾನು. ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಎಕ್ಸಾಮ್ 3ಗೆ ಕಾಯಬೇಕಾಗುತ್ತೆ. ಎಕ್ಸಾಮ್ 3 ಬಂದ್ಬಿಟ್ಟು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಎಕ್ಸಾಮ್ 2ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜಿನಲ್ಲೇ ಕೊಡ್ತಾರೆ, ಪ್ರೊವೈಡ್ನ ಮಾಡ್ತಾರೆ. ನೀವು ಯಾವ ಒಂದು ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನೋದು ಬಂದಿರುತ್ತೆ. ಫ್ರೆಶರ್ಸ್ ವಿದ್ಯಾರ್ಥಿಗಳು ಹೋಗಿ ಈಸ್ಕೊಳ್ಳಿ. ಮತ್ತು ಈಗ ರಿಪೀಟರ್ಸ್ಗೆ ಬಂದ್ಬಿಟ್ಟು ಯಾರೆಲ್ಲ ಈ 2025 ಫೇಲ್ ಆಗಿದ್ದೀರಾ ಮತ್ತು ಈಗ ಎಕ್ಸಾಮ್ 1ರಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಅಪ್ಲೈ ಮಾಡಿದ್ದೀರಾ ಅನ್ಕೋತೀನಿ. ಅವರು ಕೂಡ ನೀವು ಯಾವ ಒಂದು ಕಾಲೇಜ್ನಲ್ಲಿ ಓದಿದ್ದೀರಾ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನೋದು ಬಂದಿರುತ್ತೆ. ನಿಮಗೆ ಮಾಮೂಲಿ 20ನೇ ತಾರೀಕಿಗೆ ಬಂದಿದೆ. ನೀವು ಇನ್ನೂ ಕಲೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಯಾವ ಒಂದು ಕಾಲೇಜಿನಲ್ಲಿ ಓದಿದ್ರಿ ನೀವು ಆ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ನ ಕಲೆಕ್ಟ್ನ ಮಾಡ್ಕೊಳ್ಳಿ. ಈಗ ಪ್ರೈವೇಟ್ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ನಮ್ಮ ಒಂದು ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನೀವು ಯಾವ ಒಂದು ಹತ್ತಿರದ ಕಾಲೇಜಿನಲ್ಲಿ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿರ್ತೀರಾ ಮತ್ತು ಎಕ್ಸಾಮ್ 2ಗೆ ಅಪ್ಲೈನ ಮಾಡಿರ್ತೀರ ಆ ಒಂದು ಕಾಲೇಜಿಗೆ ಬಂದ್ಬಿಟ್ಟು ನಿಮಗೆ ಹಾಲ್ ಟಿಕೆಟ್ ಅನ್ನೋದು ಬಂದಿರುತ್ತೆ. ಸೊ ಹೋಗಿ ನೀವು ಪ್ರೈವೇಟ್ ವಿದ್ಯಾರ್ಥಿಗಳು ಅಲ್ಲಿ ಈಸ್ಕೋಬೋದು, ಮಾಮೂಲಿ ಆರಾಮಾಗಿ ಎಕ್ಸಾಮ್ 2ನ ಬರೀಬೋದು. ಮತ್ತು ಯಾರೆಲ್ಲ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಅಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ಆಗೋಗಿದೆ. ನೀವು ನೆಕ್ಸ್ಟ್ ವರ್ಷ ಇಲ್ಲ ಎಕ್ಸಾಮ್ 3 ಏನಾದ್ರು ಅನೌನ್ಸ್ನ ಮಾಡಿದ್ರೆ ನೀವು ಮಾಮೂಲಿ ಎಕ್ಸಾಮ್ 3ಗೂ ಕೂಡ ಅಪ್ಲೈನ ಮಾಡ್ಬೋದು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ನಾವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿದ್ದೀವಿ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಮಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ. ನಿಮಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ್ಬಿಟ್ಟು ಬೇಗ ಅನೌನ್ಸ್ನ ಮಾಡ್ತಾರೆ. ಅದು ಅನೌನ್ಸ್ ಮಾಡಿದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಲ್ ಟಿಕೆಟ್ ಬಗ್ಗೆ ಗೊತ್ತಾಯಿತು ಅನ್ಕೋತೀನಿ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ಎಕ್ಸಾಮ್ 2 ನಮಗೆ ಈಸಿ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ ಅಂತ. ಸೊ ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ ಮಾಮೂಲಿ ಇರುತ್ತೆ, ಯಾವುದೇ ಒಂದು ಡಿಫಿಕಲ್ಟ್ ಅನ್ನೋದು ಇರೋದಿಲ್ಲ, ಈಸಿ ಇರುತ್ತೆ. ಸೊ ನೀವು ಏನು ಎಕ್ಸಾಮ್ 1ಗೆ ಪ್ರಿಪ್ರೇಷನ್ ಆಗಿರೋ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರು 1 ಏನು ಬಂದಿತ್ತು ನಿಮಗೆ ಎಕ್ಸಾಮ್ 1ಗೆ ಏನು ಕ್ವಶನ್ ಪೇಪರ್ ಬಂದಿತ್ತು ಅದನ್ನು ಕೂಡ ಓದ್ಕೊಂಡು ಮಾಮೂಲಿ ನಿಮಗೆ ಕ್ವಶನ್ ಬ್ಯಾಂಕು ಮತ್ತು ಸರ್ಕಾರದಿಂದ ಬಿಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನೀವು ಎಕ್ಸಾಮ್ 2ನ ಆರಾಮಾಗಿ ಬರ್ಬಿಟ್ಟು ನೀವು ಪಾಸ್ ಆಗ್ಬೋದು. ಏನಾರ ಡೌಟ್ ಇತ್ತು ಅಂದರೆ ಸೆಕೆಂಡ್ ಪಿ ಸಿ ಬಗ್ಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.